ಹಾಂ ನಮಸ್ಕಾರ ಸರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಈಗ ಒಂದು ತಿಂಗಳ ಹಿಂದೆ ನಿಮ್ಮ ಹೊಲಕ್ಕೆ ಭೇಟಿ ಕೊಟ್ಟಿದ್ದು ರೀ. ಅವಾಗ ಕಬ್ಬು ಎಷ್ಟು ಪ್ರಮಾಣ ಎಷ್ಟು ಎತ್ತರ ಸರ್ ಅವಾಗ? ಅವಾಗ ಒಂದು ಗೇನ ಮಳ ಅಷ್ಟ ಎಟ್ಟಿತ್ರಿ. ಈಗ ನಾವು ಕರೆಕ್ಟ್ ಒಂದು ತಿಂಗಳಿಗೆ ಬಂದವ್ರಿ. ನಿಮ್ಗೆ ಎಷ್ಟು ಫೂಟ್ ಕಬ್ಬು ಫರ್ಕ್ ಆಗೈತ್ರಿ? ಈಗ 2 ಫೂಟ್ 2.5 ಫೂಟ್. ಈಗ ನೋಡ್ರಿ 1 ಫೂಟ್ ಅಂದ್ರೆ ಈಗ ನಿಮಗೆ ನೀವು ಎಷ್ಟು ಫೂಟ್ ಅದ ಹೈಟ್ ಸರ? 5 ಫೂಟ್ ರೀ. 5 ಫೂಟ್ ಅದ ರೀ. ಅವಾಗ 1.5 ಫೂಟ್ ಇತ್ತು. ಈಗ ನಿಮ್ಮ ತಲಿ ಮಠ ಬರತ್ತಾವ ಗೆರಿ ತುದಿ ಗೆರಿಗೆ. ಹೌದ್ರಿ? ಎಷ್ಟು ಫೂಟ್ ಫರ್ಕ್ ಆದಂಗ ಆತ್ರಿ ಒಂದು ತಿಂಗಳದಾಗ? 4 ಫೂಟ್ ಫರ್ಕ್ ಆತ್ ಸರ್. 4 ಫೂಟ್ ಫರ್ಕ್ ಆತ್ರಿ. ಈಗ ನಾವು ಇದಕ್ಕೆ ಏನೇನು 1 ಡೋಸ್ ಗೊಬ್ಬರ ಕೊಟ್ಟಿವ್ರಿ. ಈಗ ಮತ್ತೊಂದು ಎಲಿ ಮೇಲೆ ಸ್ಪ್ರೇ ಕೊಟ್ಟಿವ್ರಿ ಮೊನ್ನೆ. ಹೌದಲ್ರಿ? ಈಗ 1 ಡೋಸ್ ಗೊಬ್ಬರ ಕೊಟ್ಟದ್ದು 1 ಡೋಸ್ ರೀ. ಎಲಿ ಮೇಲೆ ಗೊಬ್ಬರ ಏನು ಮೊನ್ನೆ ಸ್ಪ್ರೇ ಕೊಟ್ರಲ್ಲ ಅದು 1 ಡೋಸ್ ಗೊಬ್ಬರ ಇದ್ದಂಗೆ ಸಾಹೇಬ್ರ. ಅದ್ರಾಗ ಏನೈತ್ರಿ NPK ಐತಿ, ಸೆಕೆಂಡ್ರಿ ನ್ಯೂಟ್ರೆಂಟ್, ಮೈಕ್ರೋ ನ್ಯೂಟ್ರೆಂಟ್ ರೀ, ಮತ್ತು ಹೊಳ್ಳಿ ಅಮಿನೋ ಆಸಿಡ್ಸ, ಪ್ರೋಜಿ ಬೀಜಿ, ಹಿಂಗೆಲ್ಲ ಗ್ರೋತ್ ಪ್ರಮೋಟರ್ದು ಎಲ್ಲ ಕೊಟ್ಟೇವ್ರಿ. ಮತ್ತು ನಿಮಗೆ ಎಲಿ ಅವಾಗ ಎಷ್ಟು ಅಗಲಿದ್ದು ರೀ? ಹಾಂ ಅಷ್ಟು 8 ಜನಗಿದ್ದು ರೀ. ಈಗ ತಪ್ಪು ಅಡ್ಡಾಗ್ಲಾಗೈತ್ರಿ. ತಪ್ಪು ಅಡ್ಡಾಗ್ಲಾದ್ರಿಂದ ನಿಮಗೆ ಏನಾಗೈತೆ ಅಂದ್ರೆ ಬೆಳವಣಿಗೆ ಹೆಚ್ಚು ಮಾಡಕ್ಕೆ ಇಟ್ಟು ಬೆಳವಣಿಗೆ ಹೈಟ್ ಬರಕ್ಕೆ ಅದ ಕಾರಣ ರೀ. ಅಂದ್ರೆ ತಪ್ಪು ಅಡ್ಡಾಗ್ಲಾತಂತ ಅದ್ರಾಗ ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಕತಿ, ಡಿಜಿಟಲೈಸೇಷನ್ ಕ್ರಿಯೆ ಹೆಚ್ಚಕತ್ರಿ. ನಮ್ಮ ಹೊಲ ಏನಂದ್ರೆ ಎಲಿಯಾಗಿರುವಂಥ ಗೊಬ್ಬರ ಆಗಿರ್ಬೋದು, ಫುಡ್ ಪ್ರಿಪ್ರೇಷನ್ ಚಲೋ ಮಾಡ್ಕೋತತ್ರಿ. ಭೂಮಿಯಾಗಿರುವಂಥ ಗೊಬ್ಬರನೆಲ್ಲ ಹಿರ್ಕೊಂಡ ಫುಡ್ ಪ್ರಿಪ್ರೇಷನ್ ಜಾಸ್ತಿ ಮಾಡಿ ಊಟ ಚಲೋ ಮಾಡಕೈತಿ ಅಂದ್ರೆ ನಾವು ಹೆಂಗೆ ಗ್ರೋತ್ ತಕ್ಕತ್ಲ, ಹೆಂಗೆ ಮನುಷ್ಯ ಹೆಂಗೆ ಗ್ರೋತ್ ತಕ್ಕನ್ಲ ಹಂಗೆ ಬೆಳಿ ಕೊಡಾನೋ ಹಂಗೆ ಐತ್ರಿ. ಅದ ಫುಡ್ ಪ್ರಿಪ್ರೇಷನ್ ಜಾಸ್ತಿ ಆಗಕೈತಿ ಅಂದ್ರೆ ಕಬ್ಬು ಬೀಳೋದ್ರಿ. ಎಲಿ ಮೇಲೆ ಕಬ್ಬಿಗೆ ಯಾಕೆ ಎಲಿ ಮೇಲೆ ಸ್ಪ್ರೇ ಮಾಡೋದಂತ ಒಬ್ರು ಅಂತಾರ್ರಿ. ಅದ ಯಾಕಂದ್ರೆ ಇದ ಕಾರಣ ಎಲಿ ಮೇಲೆ ಯಾಕೆ ಸ್ಪ್ರೇ ಮಾಡ್ಬೇಕ್ರಿ, ಇದಕ್ಕ ಮಾಡ್ಬೇಕ್ರಿ. ಎಲಿ ಮೆತ್ತಗಾಗಿದೆ ಅವ್ರಿ. ಹಾಂ ರೀ. ಮತ್ತ ಕಬ್ಬ ನಿಮ್ದು ಹಳದಿ ಇತ್ತು ಸರ್ ಮಣ್ಣು ಬಂದಂಗ. ನಾ ಈಗ ಹಳದಿ ಹೊಳ್ಳಿ ಬೆಳ್ಳಗೈತ್ರಿ, ಕೆದಗಿ ಎಲಿ ಹಂಗ. ಕೆದಗಿ ಎಲಿ ಬರ್ತಾವ್ರಲ್ಲ ಮೊದಲ, ಕೆದಗಿ ಎಲಿ ನೋಡ್ರಿಲ್ಲ ನೀವು? ಹಂಗ ಹಳದಿ ಹಂಗ ಬಿಳಿದಿತ್ತು ಮತ್ ಹಳದಿ ಇತ್ತ. ಈಗ ಏನಾರ ಕಾಣ್ತತ್ ನಿಮ್ ಹೊಲ್ದಾಗ್ರಿ? ಈಗ ಒಂದ್ ಗಡ್ಡಿ ಎಲ್ಲಿ ಕಾಣುವತ್ರಿ ನಿಮ್ಗೆ ಈಗ? ಹಾ ಹಾ. ಈಗ ಒಟ್ಟಾರಿ ಈಗ ಕಬ್ಬ ನಾವು ಈಗ ಕಡದ ಹೋಗಿ ಎಟ್ಟದ ಸಾತ್ರಿ? ಇದು ಡಿಸೆಂಬರ್ 4 ಲಾಸ್ಟ್ ನೋಡ್ರಿ. 4ಕ್ಕೆ ಹೋಗೈತ್ರಿ. ಡಿಸೆಂಬರ್ 4ಕ್ಕೆ ಹೋಗೈತ್ರಿ ಇದ. ಹಾ ಹಾ ಹಾ. 1 ತಿಂಗಳು ಕಡ್ದಾರ್ರಿ. 1 ತಿಂಗಳು ಕಡ್ದಾರ ಇದನ್ನ. ಹಾ ಡಿಸೆಂಬರ್ 4ಕ್ಕೆ ಹೋದಾಗಿಂದ ರೀ ಈಗ ಇಲ್ಲಿ ಮಟ ಅಂದ್ರೆ 2 ತಿಂಗಳಾದಂಗ ಆತ್ರಿ. ಇದ 2 ತಿಂಗಳಾದಂಗ ಆತ್ರಿ. ಈಗ 2 ತಿಂಗಳ ಕಬ್ಬಿನಂಗ ಕಾಣ್ತತ್ರಿ, 4 ತಿಂಗಳ ಕಬ್ಬಿನಂಗ ಕಾಣ್ತತ್ರಿ. ಹಾ ಐತಿಲ್ಲ ರೀ. ಈಗ ನಿಮ್ಗೆ ಇದು ಕಬ್ಬಿನ ವಯಸ್ಸಿದ ಆಕ್ಚುಲಿ ಎಟ್ರಿ 2 ತಿಂಗಳ. ಹಾ ಇನ್ನ ಎಟ್ಟೈತ್ರಿ? 10 ತಿಂಗಳ ಟೈಮ್ ಐತ್ರಿ. 10 ತಿಂಗಳಿಗೆ ಏನ್ ಮರಿ ಹೊಡೆದವ್ರಲ್ಲ ಸರ್ ಇವ, ಈಗ ಎಣಸಾಕ್ ಬರ್ದಂಗ ನಿಮ್ಗೆ ಮರಿ ಐತ್ರಿ. ಈಗ ಎಲ್ಲ ಕಬ್ಬು ಮಾಡ್ಕೋಬೇಕಾದ್ರೆ ನಾವು ಅದಕ್ಕೆ ಫುಡ್ ಕೊಟ್ಕೊಂತ ಚಲೋತಿಗೆ ಮಾಡ್ಕೊಂತ ಹೋಗೋದ್ರಿ. ಒಟ್ಟು ನಿಮ್ಗೆ ಈಗ 2 ಡೋಸ್ 1 ಗೊಬ್ಬರ 1 ಡೋಸ್ ಗೊಬ್ಬರ ಹಾಕಿದಿರಿ, 1 ಸ್ಪ್ರೇ ಹೊಡೆದಿರಿ. ಇದು ರಿಸಲ್ಟ್ ಹೆಂಗ್ ಬಂದತ್ ನಿಮ್ಗೆ? ತೃಪ್ತಿ ಐತ್ರಿ? ಚಲೋ ಬಂದತ್ ನಿಮ್ಗೆ ಅನಸತ್ರಿ? ಓಕೆ. ಇದು ರೈತ ಮಾತ್ರ ಬೇರೆ ರೈತರಿಗೆ ಹೇಳಕ್ ಏನ್ ಇಷ್ಟಪಡ್ತೀರಿ? ಹಾನ್ ರೀ. ಈಗ ನಿಮ್ ಸುತ್ತಮುತ್ತ ರೈತರು ಬಂದೆಲ್ಲ ನೋಡಾತಾರ. ಹಾ ಹಾ. ನಮಸ್ಕಾರ ಸರ್, ಒಳ್ಳೆ ಮಾಹಿತಿ ಕೊಟ್ಟಿರಿ ಸರ್. ನಮಸ್ಕಾರ ಸರ್.